ಅಮೌಂಟ್ ಕೂಡ ರಿಕವರಿ ಆಗ್ತಾ ಇದೆ. ಇದರಲ್ಲಿ ಮುಖ್ಯವಾಗಿ ಕಂಪ್ಲೇನೆಂಟ್ ಯಾರಿದ್ರು, ಕಂಪ್ಲೇಂಟ್ ಅವರು ನಮ್ಮ ಇನ್ ಟೈಮ್ ಅಂದರೆ ನಾವು ಗೋಲ್ಡನ್ ಅವರ್ ಏನು ಹೇಳ್ತೀವಿ ಆ ತಕ್ಷಣ ನಮಗೆ ನಾವು ರಿಪೋರ್ಟ್ ಮಾಡಿದ್ದೀವಿ. ಸೊ ಕಂಪ್ಲೇಂಟ್ ತಕ್ಷಣ ರಿಪೋರ್ಟ್ ಮಾಡೋದಕ್ಕೆ ಮತ್ತು ಅವರು ಇಮಿಡಿಯೇಟ್ಲಿ ಆ್ಯಕ್ಷನ್ ತೊಗೊಳೋದಕ್ಕೆ ನಮಗೆ ಇದು ಕೇಸ್ ಡಿಟೆಕ್ಟ್ ಮಾಡಲಿಕ್ಕೆ ಅನುಕೂಲ ಆಯಿತು. ನಾವು ಡಿಟೇಲ್ ಆಗಿ ಯಾವ ರೀತಿ ಆಯಿತು ಏನಾಯಿತು ನಾವು ಇದನ್ನು ಹೇಳಲಿಕ್ಕೆ ಆಗಲ್ಲ, ಯಾಕಂದರೆ ಇನ್ವೆಸ್ಟಿಗೇಷನ್ ಪಾರ್ಟ್ ಇದೆ. ಆದರೂ ಇದು ಸೈಬರ್ ಕ್ರೈಮ್ಗೆ ಒಂದು ಹೊಸ ಮೋಡಲ್ಸ್ ಇತ್ತು. ಅದರಲ್ಲಿ ಅವರು ಕೆಲವು ಮಾಹಿತಿ ಅವ್ರಿಗೆ ಕೇಳಿದ್ರು, ಈ ಮಾಹಿತಿ ಕೊಟ್ಟಿದ್ದಕ್ಕೆ ಇವ್ರದ್ದು ವಾಟ್ಸಪ್ ಡೀಟೇಲ್ಸ್ ಯಾರು ಆರೋಪಿದ್ರು ಅವರು ಅದರಲ್ಲಿ ಹೋಗಿದ್ರು, ಅಂದರೆ ಅವ್ರ ಮೆಸೇಜ್ ಡೀಟೇಲ್ಸ್ ಎಲ್ಲ ಮೊಬೈಲ್ ಫೋನ್. ಸೊ ಇಂಥದ್ದು ಸಿಚುವೇಷನಲ್ಲಿ ನಾವು ಅಪೀಲ್ ಮಾಡ್ತೀವಿ, ಯಾವುದು ಒಂದು ಫಸ್ಟ್ ಇಂಥದಕ್ಕೆ ಸಿಕ್ಕಾಕೊಳ್ಬಾರ್ದು. ಎರಡನೇದು ಯಾವುದು ಇಂಥ ರಿಪೋರ್ಟ್ ಅಕಸ್ಮಾತ್ ಆದರೆ ತಕ್ಷಣ ಪೊಲೀಸ್ಗೆ ಮಾಹಿತಿ ಕೊಟ್ಟರೆ ನಮಗೆ ಇದು ಕೇಸ್ ಡಿಟೆಕ್ಟ್ ಮಾಡಲಿಕ್ಕೆ ಅನುಕೂಲ ಆಗಿದೆ. ಸರ್, ಈ ಕೇಸಲ್ಲಿ ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ, ರಿಕವರಿ ಏನಾದರೂ ಆಗಿದೆ, ಒಟ್ಟು ಎಷ್ಟು ಅಮೌಂಟ್ ಕಳ್ಕೊಂಡಿದ್ರು? 1.5 ಲಕ್ಷ ಅದು ಅಮೌಂಟ್ 1.5 ಲಕ್ಷ. ಮತ್ತು ಆರೋಪಿ ಅವರು ಯಾಕೆಂದರೆ ಏನಾಗಿದೆ ಇದರಲ್ಲಿ ಬೇರೆ ಬೇರೆ ಜನ ಇದ್ದಾರೆ. ಸೊ ಇದು ಓಪನ್ ಕೇಸ್ ಇದೆ. ಮೂಲತಃ ಎಲ್ಲಿ ಒಂದು ಸರ್ ಆರೋಪಿ ಎಷ್ಟು ಜನ ಇಲ್ಲಿ ಅವ್ರು ಇಲ್ಲಿ ಅವರಲ್ಲ, ಅಂದರೆ ನಾನು ನಿಮಗೆ ಹೇಳಿದ್ದೀನಿ ಈ ಪರ್ಟಿಕ್ಯುಲರ್ ಕೇಸಿಂದ ನಮಗೆ ಬೇರೆ ಕೇಸ್ಗೆ ಕೂಡ ಮಾಹಿತಿ ಬರ್ತಾ ಇದೆ. ಸೊ ಅದಕ್ಕೆ ನಾವು ಡೀಟೇಲ್ಸ್ ಹೇಳಲಿಕ್ಕೆ ಆಗ್ತಾ ಇಲ್ಲ. ಸೈಬರ್ ಕ್ರೈಮ್ದು ಒಂದು ಅಫೆನ್ಸ್ ಇತ್ತು, 1.5 ಲಕ್ಷ ಹೋಗಿದ್ದು ಅದು ಡಿಟೆಕ್ಟ್ ಆಗಿದೆ. ಥ್ಯಾಂಕ್ ಯು ಸರ್.